ಜಾತಿ ಕಾರ್ಡ್ ಪ್ಲೇ ಬಗ್ಗೆ ಬಿಗ್ ಬಾಸ್ ವಿನ್ನರ್ ಗೆಲ್ಲಿ ರಿಯಾಕ್ಷನ್. ಎಲ್ಲ ಜಾತಿಯವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಜಾತಿ ನೋಡಿ ಯಾರು ನನಗೆ ಬೆಂಬಲ ಕೊಟ್ಟಿಲ್ಲ. ಅಂದ್ರೆ ಕೆಲವೊಂದಿಷ್ಟು ಜನ ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ರು. ಅವರ ಜಾತಿ ಹಾಗೆ, ಅವ್ರ ಜಾತಿಯವರು ಅವ್ರಿಗೆ ವೋಟ್ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅದಕ್ಕೆ ರಿಯಾಕ್ಟ್ ಮಾಡಿರೋದು ಗಿಲ್ಲಿ. ಜಾತಿ ನೋಡಿ ನನಗೆ ಯಾರೂ ಬೆಂಬಲ ಕೊಟ್ಟಿಲ್ಲ, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಜಾತಿ ನೋಡಿ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ದೊಡ್ಡ ತಪ್ಪು. ಜಾತಿ ಅನ್ನೋದು ಪದ ಬಂದ್ರೇನೆ ಅದು ತಪ್ಪಾಗುತ್ತೆ. ಅಶ್ವಿನಿ ವಿಷಯದಲ್ಲಿ ಟ್ರೋಲ್ಗೆ ಗಿಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹೇಳಿಕೆಯನ್ನ ಕೊಟ್ಟಿರೋದು. ಜಾತಿ ಕಾರ್ಡ್ ಪ್ಲೇ ಬಗ್ಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮಾತನಾಡಿದ್ದಾರೆ ನೋಡಿ. ಅದೇ ಮೇಡಮ್, ಈಗ ಮೊದಲನೇದಾಗಿ ಈಗ ಜಾತಿ ಅಂತ ಬಂದರೆ ಅದು ಒಪ್ಪಲ್ಲ ಮೇಡಮ್. ಈಗ ಎಲ್ಲರೂ ಈಗ ಪ್ರತಿಯೊಬ್ಬರು ಇಷ್ಟಪಟ್ಟವ್ರೆ ಮೇಡಮ್, ಪ್ರತಿಯೊಬ್ಬರೂ ಅದನ್ನು ಬರೀ ಜಾತಿ ಅಂತ ಅದಕ್ಕೆ ಸೀಮಿತ ಮಾಡಿಬಿಟ್ರೆ ತಪ್ಪಾಗ್ಬಿಡ್ತದೆ ಮೇಡಮ್. ಅದು ಬಂದರೆ ತಪ್ಪಾಗ್ಬಿಡ್ತದೆ. ಜಾತಿ ಅನ್ನೋ ಪದ ಬಂದರೆ ಎಲ್ಲರೂ ಇಷ್ಟಪಟ್ಟವ್ರೆ ಮೇಡಮ್. ಎಲ್ಲ ಜನಾಂಗದವರು, ಎಲ್ಲ ಸ್ನೇಹಿತರು, ಎಲ್ಲರೂ ಇಷ್ಟಪಟ್ಟಿರ್ಬೇಕಾದ್ರೆ ಅದು ಹೆಂಗೆ ಮೇಡಮ್ ಆ ಥರ ಆಗಲ್ಲ ಅದು ಮೇಡಮ್. ನನಗೆ ಅದೇ ಸಖತ್ ಖುಷಿ. ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಒಬ್ಬ ಆ ಕಲಾವಿದನಾಗಿ, ಒಬ್ಬ ಎಂಟರ್ಟೈನರ್ ಆಗಿ ನೋಡಿ ಇಷ್ಟಪಟ್ಟವರಲ್ಲ, ಅದೊಂದು ಸಖತ್ ಖುಷಿ ಮೇಡಮ್. ಅದೊಂದು ಇಲ್ಲ ಮೇಡಮ್, ದ್ವೇಷ ಅಂತ ಏನಿಲ್ಲ ಮೇಡಮ್ ಇಬ್ಬರ ಮಧ್ಯೆ. ಈಗ ಅದೇ ಈಗ ನಾನು ಮುಂಚೆನೇ ಹೇಳಿದೆ, ಮನೆಯಿಂದ ಆಚೆ ಬರ್ಬೇಕಾದ್ರೂ ಈಗ ಲಾಸ್ಟ್ ವೀಕು ನಾವೆಲ್ಲನೂ ಎಷ್ಟು ಏನಾರು ಒಬ್ಬರ ಬಗ್ಗೆ ಏನಾರು ಹೇಳ್ಬೇಕಂದ್ರೆ, ಈಗ ಅಶ್ವಿನಿ ಮೇಡಮ್ ನನ್ನ ಬಗ್ಗೆ ಒಂದಷ್ಟು ಹೇಳಿ ಪತ್ರನೆಲ್ಲನೂ ಬೆಂಕಿಗೆ ಹಾಕೋದೈತೆ ನೋಡಿ. ನಾನು ಅವ್ರಿಗೆ ಏನೋ ಸಾರಿ ಕೇಳಬೇಕಾದ್ರೆ ಈಗೇನೋ ಬರೆದ್ಬಿಟ್ಟು ಹಿಂಗೆ ನಿಮಗೆಲ್ಲ ರೇಗಿಸ್ದೆ, ಕಾಲು ಎಳೆದೆ, ಮಾತಾಡಿದೆ ಅಂದ್ಬಿಟ್ಟು ನಾನು ಬೆಂಕಿಗೆ ಹಾಕಿ ಹಗ್ ಮಾಡಿ ಇದು ಕೈ ಶೇಕ್ ಹ್ಯಾಂಡ್ ಎಲ್ಲ ಮಾಡ್ತೀವಿ. ಅವರೂ ಇಲ್ಲ ಗಿಲಿ ನಾನು ಮಾತಾಡೋ ಬರದಲ್ಲಿ ನಿನ್ನ ಬೈದೆ, ಇದೆಲ್ಲ ಮಾಡಿದ್ದೀನಿ, ಜಗಳಾಡಿದ್ದೀನಿ ನಿನ್ನ ಜೊತೆ ಅಂದ್ಬಿಟ್ಟು ಅವರು ಆ ವೀಕ್ ಇರೋದೆ ಅದಕ್ಕೆ. ನೀವು ಏನೇನು ತಪ್ಪು ಮಾಡಿದ್ದೀರಿ, ಏನೇನು ಸರಿ ಮಾಡ್ಕೋಬೇಕು ಅಂತ ಅಷ್ಟೆಲ್ಲ ಆಯ್ತದೆ.